ಕಾಕಾ ಪಾಟೀಲು ಫ್ರೀ, ಮಹದೇವಪ್ಪ ಫ್ರೀ, ನನ್ನ ಹೆಂಡ್ತಿಗೂ ಫ್ರೀ, ನಿನ್ನ ಹೆಂಡ್ತಿಗೂ ಫ್ರೀ, ಈ ಥರದ್ದೆಲ್ಲ ಘೋಷಣೆಗಳು ಮಾಡಿದರು. ಮತ್ತು ಅವರ ಮ್ಯಾನಿಫೆಸ್ಟೋದಲ್ಲೂ ಅಷ್ಟೇ, ಅಂಗನವಾಡಿ ಇರ್ಬೋದು, ಆಶಾ ಕಾರ್ಯಕರ್ತರು ಇರ್ಬೋದು, ಸಾರಿಗೆ ಇಲಾಖೆ ನೌಕರರು ಇರ್ಬೋದು, ಪೆನ್ಷನ್ನಿದಾರರು ಇರ್ಬೋದು, ಎಲ್ಲರಿಗೂ ಭರಪೂರ ಭರವಸೆಗಳನ್ನು ಕೊಟ್ಬಿಟ್ಟಿದ್ರು. ಈಗ ಅವ್ರಿಗೆ 5 ಗ್ಯಾರಂಟಿ ಹಣವನ್ನು ಕೊಡೋಕ್ಕೆ ಆಗ್ತಾ ಇಲ್ಲ. ಪ್ರತಿ ತಿಂಗಳು ನಿಮ್ಮ ಮನೆ ಬಾಗಿಲಿಗೆ ಅಂತ ಹೇಳಿದ್ರು. ಪ್ರತಿ ತಿಂಗಳು ನಿಮ್ಮ ಮನೆ ಬಾಗಿಲಿಗೆ 2,000 ರೂಪಾಯಿ ಬರುತ್ತೆ ಅಂತ ಹೇಳಿದ್ರು. ಈಗ ಯಾರೋ ಮಂತ್ರಿ ಹೇಳ್ತಾನೆ, ಏನದು ಸ್ಯಾಲ್ರಿನ ಪ್ರತಿ ತಿಂಗಳು ನಿಮ್ಗೆ ಕೊಡೋಕ್ಕೆ ಅಂತ ದುರಾಂಕಾರವಾಗಿ ಮಾತಾಡ್ತಾರೆ. ಯಾವ್ಯಾವ ಎಲೆಕ್ಷನ್ ಬರುತ್ತೆ ನೋಡ್ತಾರೆ. MP ಎಲೆಕ್ಷನ್ನು, ಜಿಲ್ಲಾ ಪಂಚಾಯತ್, ಈ ಥರ ಏನೇನು ಎಲೆಕ್ಷನ್ ಬರುತ್ತೋ ನೋಡ್ತಾರೆ. ಆ ಎಲೆಕ್ಷನ್ಗೆ ಮುಂಚೆ ಒಂದು 3 ದಿನಕ್ಕೆ ಮುಂಚೆ ಈ ಹಣವನ್ನು ಬಿಡುಗಡೆ ಮಾಡೋವಂಥದ್ದು. ಅಂದರೆ ಎಲೆಕ್ಷನ್ಗೆ ನೋಟ್ ಕೊಟ್ಟಂಗೆ ಇರ್ಬೇಕು ಇವ್ರಿಗೆ, ಎಲೆಕ್ಷನ್ಗೆ ಲಂಚ ಕೊಡ್ತಾರ ಇರಬೇಕು. ಆ ರೀತಿ ದುರುಪಯೋಗವನ್ನು ಮಾಡ್ತಾ ಇದ್ದಾರೆ. ಇದರಿಂದ ಅವರ 5 ಗ್ಯಾರಂಟಿ ಏನು ಸ್ಯಾಂಟಿಟಿ ಏನಿತ್ತು ಅದು ಮಣ್ಪಾಲಾಗ್ಬಿಟ್ಟಿದೆ. ಈಗ ಹಣ ಹೊಂದ್ಸೋಕ್ಕಾಗ್ತಾ ಇಲ್ಲ. ಈಗ ಅದಕ್ಕೆ ಕರ್ನಾಟಕದ ರಾಜ್ಯದ ಜನತೆ ಮೇಲೆ ಒಂದೇ ಬಾರಿ 70,000 ಕೋಟಿ ತೆರಿಗೆ. ಇವೆಲ್ಲ ಲೆಕ್ಕ ಮಾಡಿದ್ರೆ ಅವ್ರು ಹಾಕಿರುವಂಥ ತೆರಿಗೆ, ಹಾಲು, ಆಲ್ಕೋಹಾಲು, ಬಿಯರು, ಮೆಡಿಕಲ್ ಫೀಸು, ಆಸ್ಪತ್ರೆ ಫೀಸ್ಗಳು, ಸಾರಿಗೆ ದರ ಹೈಕ್ ಮಾಡಿರೋವಂಥದ್ದು, ಸ್ಟ್ಯಾಂಪ್ ಡ್ಯೂಟಿ 500% ರೈಸ್ ಮಾಡಿದ್ದಾರೆ. ಇಷ್ಟೂ ಕೂಡ ಲೆಕ್ಕ ಮಾಡಿದ್ರೆ ಸುಮಾರು 60,000 ರಿಂದ 70,000 ಕೋಟಿ ತೆರಿಗೆಗಳನ್ನು ತಲೆ ಮೇಲೆ ಹಾಕಿದ್ದಾರೆ. ಯಾವುದಕ್ಕೋಸ್ಕರ? 5 ಗ್ಯಾರಂಟಿಯ ದುಡ್ಡು ಕಟ್ಟಬೇಕಲ್ಲ, 65,000 ಕೋಟಿ. ಅದಕ್ಕೆ ಮ್ಯಾಚ್ ಮಾಡೋಕ್ಕೆ 65,000 ಕೋಟಿ ಏನು 5 ಗ್ಯಾರಂಟಿಗೆ ಹಣ ಬೇಕು, ಅಷ್ಟು ತೆರಿಗೆಗಳನ್ನು ಹಾಕ್ಬಿಟ್ಟಿದ್ದಾರೆ. ಈಗ ಅಂದರೆ 2,000 ರೂಪಾಯಿ ನಿಮ್ಮ ಮನೆಗೆ ಕೊಟ್ಬಿಟ್ಟು 5,000 ರೂಪಾಯಿ ವಸೂಲಿ ಜನಗಳಿಂದ, ಇನ್ನೂ ಹೆಚ್ಚು ವಸೂಲಿ. ಅಂದರೆ ಇವ್ರು ಕೊಟ್ಟಿದ್ದೇನು? ಇವತ್ತು DK ಶಿವಕುಮಾರ್ ಅವರು ಹೇಳಿದ್ದಾರೆ, ನಾವು ಬೆಲೆ ಏರಿಕೆ ಜನ ತಾಳಕ್ಕಾಗ್ತಾ ಇಲ್ಲ, ಅದಕ್ಕೆ ನಾವು 2,000 ರೂಪಾಯಿ ಕೊಟ್ಟು ನಾವು ಜನಗಳಿಗೆ ಸಮಾಧಾನವನ್ನು ಕೊಡ್ತಾ ಇದ್ದೀರಿ ಅಂತ ಹೇಳ್ತಾರೆ. ಅಲ್ಲಣ್ಣ, ನೀನು ಬೆಲೆ ಏರಿಕೆ ಮಾಡಲಿಲ್ಲ ಅಂದ್ರೆ ನೀನು 2,000 ಕೊಡೋ ಪ್ರಮೇಯನೇ ಇರಲಿಲ್ಲಲ್ಲ. 2,000ದ ಅವಶ್ಯಕತೆ ಏನಿತ್ತು? ನೀನು ಕೊಡೋ ಅವಶ್ಯಕತೆ ಏನಿತ್ತು? 2,000 ರೂಪಾಯಿ ಒಂದು ಕಡೆ 5,000 ರೂಪಾಯಿ ಏರಿಕೆ, ಇನ್ನೊಂದು ಕಡೆ 2,000 ರೂಪಾಯಿ ನೀನು ಜನಗಳಿಗೆ ಕೊಡೋದು. ಇದು ಮೋಸ ಅಲ್ವಾ? ಸಿದ್ದರಾಮಯ್ಯನವರೇ, ನಿಮ್ಮ ಗ್ಯಾರಂಟಿಗಳು ಮೋಸದ ಗ್ಯಾರಂಟಿ. ಇದು ಈ ಮೋಸದಿಂದ ರಾಜ್ಯದ ಜನತೆಯನ್ನು ಸುಲಿಗೆ, ಒಂದು ರೀತಿ ಸುಲಿಗೆ, ರಾಜ್ಯದ ಜನಗಳನ್ನು ದರೋಡೆ, ಈ ಪದನೇ ನಾನು ಉಪಯೋಗ ಮಾಡ್ತಾ ಇದ್ದೀನಿ. ರಾಜ್ಯದ ಜನರ ಜೋಬಿನ ದರೋಡೆಯನ್ನು ನೀವು ಮಾಡ್ತಾ ಇದ್ದೀರ. ನಿಮ್ಮ ಗ್ಯಾರಂಟಿಗೋಸ್ಕರ ರಾಜ್ಯದ ಜನ ಇವತ್ತು ಕಷ್ಟದಲ್ಲಿ ಕಣ್ಣೀರನ್ನು ತೊಳೆಯುವಂಥ ಒಂದು ಪರಿಸ್ಥಿತಿಗೆ ದೂಡಿದ್ದೀರ. ಅದರ ವಿರುದ್ಧವಾದಂಥ ಜನಾಂದೋಲನ ಯಾತ್ರೆಯನ್ನು ನಾವು ಮಾಡ್ತಾ ಇದ್ದೀರಿ. ನೆನ್ನೆನೂ ಮೈಸೂರಲ್ಲಿ ಭಾಳ ಸಕ್ಸಸ್ಫುಲ್ ಯಾತ್ರೆ ಆಗಿದೆ. ಇವತ್ತು ನಾನು ಹೋಗ್ತಾ ಇದ್ದೀನಿ ಮಂಡ್ಯದಲ್ಲಿ, ಅದಾದಮೇಲೆ ಹಾಸನ ಮತ್ತು ಕೊಡಗು, ಇಷ್ಟು ಕಡೆ ನಾನು ಪ್ರವಾಸಕ್ಕೆ ಹೋಗ್ತಾ ಇದ್ದೀನಿ. ಒಟ್ಟಾರೆ ಈ ಸರ್ಕಾರ ಜನರ ವಿಶ್ವಾಸವನ್ನು ಈಗಾಗಲೇ ಕಳ್ಕೊಂಬಿಟ್ಟಿದೆ. ಯಾವಾಗೂ ಚುನಾವಣೆ ಬಂದಾಗ ಕೊನೆ ವರ್ಷಕ್ಕೆ ಆ್ಯಂಟಿ ಬರುತ್ತೆ, ರೂಲಿಂಗ್ ಪಾರ್ಟಿ ವಿರೋಧಿ ಅಲೆ ಬರುತ್ತೆ. ಈ ಸರ್ಕಾರಕ್ಕೆ ಬಂದು 1 ವರ್ಷದಲ್ಲೇ ಆ್ಯಂಟಿ ಅಲೆ ಶುರುವಾಗ್ಬಿಟ್ಟಿದೆ. ಒಟ್ಟಿನಲ್ಲಿ ಲೂಟಿ, ATM, ಕರ್ನಾಟಕ ಒಂದು ರೀತಿ ATM ಮಾಡ್ಕೊಂಡು ಡೆಲ್ಲಿಗೆ ಲೂಟಿ ಮಾಡಿ ತೊಗೊಂಡೋಗಿ ಡೆಲ್ಲಿಗೆ ಎಲ್ಲ ಹಣ ಸಂದಾಯ ಮಾಡಿ, ಚೇರ್ಗಳು, ಒಬ್ಬರಿಗೆ ಕಾಂಗ್ರೆಸ್ ಅಧ್ಯಕ್ಷರ ಚೇರನ್ನು ಉಳಿಸ್ಕೊಡೋವಂಥ ಚಿಂತೆ, ಅದಕ್ಕೆ ಪೇಮೆಂಟು, ಇನ್ನೊಬ್ಬರಿಗೆ CM ಕುರ್ಚಿ ಉಳಿಸ್ಕೊಳೋ ಅಂಥ ದಾವಂತನ, ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ ATM. ಒಟ್ಟಾರೆ ಇವರ ATM ಇಂದ ರಾಜ್ಯದ ಜನ, ಬಡವರು, ರೈತರು ಆತ್ಮಹತ್ಯೆಗಳ ದಾರಿಯನ್ನು ಹಿಡಿದಿದ್ದಾರೆ. ರೈತರ ಆತ್ಮಹತ್ಯೆ ಆಯಿತು, ಅಧಿಕಾರಿಗಳ ಆತ್ಮಹತ್ಯೆ ಆಯಿತು,
ಪೊಲೀಸ್ ಅಧಿಕಾರಿಗಳ ಆತ್ಮಹತ್ಯೆ ಆಯಿತು. ಈಗ ಹಿಂದೂ ಕಾರ್ಯಕರ್ತರ ಕಗ್ಗೊಲೆ ನಡೀತಾ ಇದೆ. ಇದೆಲ್ಲ ಸಿದ್ದರಾಮಯ್ಯನವರ ಬಳುವಳಿ. ಅದರ ವಿರುದ್ಧವಾದಂಥ ಜನಾಂದೋಲನ ಯಾತ್ರೆಯನ್ನು ನಾವೆಲ್ಲ ಮಾಡ್ತಾ ಇದ್ದೀವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.